ಕ್ಯಾನ್ಸರ್ ಬಗ್ಗೆ ಪದೇ ಪದೇ ಯಾಕೆಲ್ಲರೂ ಮಾತಾಡ್ತಾ ಇದ್ದಾರೆ, ಯಾಕೆಲ್ಲರೂ ನಿಮಗೆ ಅದ್ರ ಬಗ್ಗೆನೇ ಹೇಳ್ತಾ ಇದ್ದಾರೆ? ನಿಮ್ಮನ್ನು ಹೆದರ್ಸೋಕ್ಕಲ್ಲ, ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಗೊತ್ತಾಗಲಿ ಅಂತ. ಸುಮಾರು ಜನ ಹೆದರ್ಕೊಂಡು ನನ್ನ ಹತ್ರ ಬರ್ತಾರೆ, ನನಗೆ ಕ್ಯಾನ್ಸರ್ ಇದೆಯಾ, ಈ ಥರ ಇದೆ, ನೀವು ನೋಡಿದೆ ಭಯ ಆಯಿತು ತೋರ್ಸೋಕ್ಕೆ ಅಂತ. ಸುಮಾರು ಜನಕ್ಕೆ ಅವ್ರಿಗೆ ಭರವಸೆ ಕೊಟ್ಟು ಏನೂ ಇಲ್ಲ ಅಂತ ಫಸ್ಟ್ ಚೆಕಪ್ ಮಾಡಿಬಿಟ್ಟು ಆಮೇಲೆ ಹೇಳ್ತೀವಿ ಏನೂ ಇಲ್ಲ ಅಂತ ಧೈರ್ಯ ಕೊಟ್ಟು ಕಳಿಸ್ತೀವಿ. ಅಟ್ ದ ಸೇಮ್ ಟೈಮ್ ಸುಮಾರು ಜನ ಇದು ನೋಡೋದ್ರಿಂದ ಸೋಷಿಯಲ್ ಮೀಡಿಯಾಯಿಂದಾಗಿ, ಫೇಸ್ಬುಕ್ ಆಗಲಿ, ಯೂಟ್ಯೂಬ್ ಆಗಲಿ, ಅಥವಾ ಬೇರೆ ಯಾವುದೇ ಸೋಷಿಯಲ್ ಮೀಡಿಯಾ ಆಗಲಿ, ಗೂಗಲಲ್ಲಾಗಲಿ ಅಥವಾ ರೇಡಿಯೋಲಾಗಲಿ ಎಲ್ಲದ ಈ ಪದೇ ಪದೇ ಈ ಮಾಹಿತಿ ಕೇಳೋದ್ರಿಂದ ಒಂದು ತಿಳುವಳಿಕೆ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ನೀವಾಗಲಿ, ನಿಮ್ಮ ಮನೆಯವರಾಗಲಿ, ಪಕ್ಕದವರಾಗಲಿ, ಫ್ರೆಂಡ್ಸ್ ಆಗಲಿ, ಇದರಿಂದ ಏನೇ ಚಿಕ್ಕದಿದ್ರೂ ಇಲ್ಲ ನಾನು ಇದ್ರ ಬಗ್ಗೆ ನೋಡಿದ್ದೀನಿ, ಇದ್ರ ಬಗ್ಗೆ ಕೇಳಿದ್ದೀನಿ, ಫಸ್ಟ್ ಹೋಗಿ ತೋರಿಸೋಣ, ಇದಿರ್ಬೋದು ಅಂತ ಒಂದು ಸಂಶಯದಲ್ಲಿ ಪೇಷಂಟಿಗೆ ಟ್ರೀಟ್ಮೆಂಟ್ ಬೇಗ ಸಿಗ್ತಾಯಿದೆ. ಇವಾಗ ನಾನು 10 ವರ್ಷಕ್ಕೆ ಮುಂಚೆ ಸ್ಟಾರ್ಟ್ ಮಾಡಿದಾಗಿಂದ ಇವಾಗ ನನಗೆ ಕ್ಯಾನ್ಸರ್ಸು ಬಹಳ ಜಾಸ್ತಿ ದೊಡ್ಡದಾಗಿ 3ನೇ ಸ್ಟೇಜಲ್ಲಿ 4ನೇ ಸ್ಟೇಜಲ್ಲಿ ಬರ್ತಾಯಿತ್ತು. ಇವಾಗ ಅದೇ ಜಾಸ್ತಿ ಜನ ಪೇಷಂಟ್ಸು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜಲ್ಲಿ ಬರ್ತಾ ಇದ್ದಾರೆ. ಇದು ಓನ್ಲಿ ಬಿಕಾಸ್ ಜನ ಪದೇ ಪದೇ ಇದ್ರ ಬಗ್ಗೆ ಹೇಳಿ ತಿಳುವಳಿಕೆ ಕೊಟ್ಟು ನಿಮ್ಮೆಲ್ಲರಿಗೂ ಇನ್ಫಾರ್ಮೇಷನ್ ಪಾಸ್ ಮಾಡೋದ್ರಿಂದ ಇದಾಗ್ತಾಯಿದೆ. ಸೊ ಈ ಪ್ರೋಗ್ರಾಮ್ ನಾವೇನೇ ಮಾಡ್ತೀವೋ, ನಾವಾಗಲಿ ಬೇರೆಯವರಾಗಲಿ ಯಾರೇ ಪದೇ ಪದೇ ಹೇಳೋದು ನಿಮ್ಮ ತಿಳುವಳಿಕೆಗೆ ಇರಲಿ, ಯಾಕಂದರೆ ತಿಳುವಳಿಕೆ ಇಂಪಾರ್ಟೆಂಟ್. ಅದರಿಂದ ಜಾಸ್ತಿ ಜನಕ್ಕೆ ಇದ್ರ ಬಗ್ಗೆ ಎಚ್ಚರಿಕೆ ಇರುತ್ತೆ. ಸೊ ಬೇಗ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ. ದಟ್ ಈಸ್ ದ ಹೋಲ್ ಮೆಸೇಜ್. ಓಕೆ.